ಹಲೋ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಕೊಟ್ಟಿಯೂರು ಶಿವ ದೇವಾಲಯದ ಬಗ್ಗೆ ತಿಳಿಯೋಣ. ಕೊಟ್ಟಿಯೂರು ಶಿವ ದೇವಾಲಯವು ಕೇರಳದ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ಗ್ರಾಮದಲ್ಲಿರುವ ಪ್ರಸಿದ್ಧ ಶಿವ ದೇವಾಲಯವಾಗಿದೆ. ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಈ ದೇವಾಲಯವು ವಿಶೇಷವಾಗಿ ವರ್ಷಕ್ಕೆ ಕೆಲವೇ ದಿನಗಳು ಮಾತ್ರ ತೆರೆದಿರುತ್ತದೆ, ಸಾಮಾನ್ಯವಾಗಿ ವೈಶಾಖ ಮಹೋತ್ಸವದ ಸಮಯದಲ್ಲಿ. ಈ ದೇವಾಲಯಕ್ಕೆ ಸಂಬಂಧಿಸಿದ ಪ್ರಮುಖ ಕಥೆಯು ದಕ್ಷ ಯಾಗದೊಂದಿಗೆ ನಿಕಟವಾಗಿ ಸಂಬಂಧ ಹೊಂದಿದೆ. ಕೊಟ್ಟಿಯೂರು ದೇವಾಲಯದ ಕಥೆ. ಪೌರಾಣಿಕ ಕಥೆಗಳ ಪ್ರಕಾರ ಶಿವನ ಮೊದಲ ಪತ್ನಿ ಸತಿದೇವಿ. ದಕ್ಷ ಪ್ರಜಾಪತಿ ಸತಿಯ ತಂದೆ. ಒಮ್ಮೆ ದಕ್ಷನು ಒಂದು ದೊಡ್ಡ ಯಾಗವನ್ನು ಏರ್ಪಡಿಸುತ್ತಾನೆ. ಈ ಯಾಗಕ್ಕೆ ಬ್ರಹ್ಮ, ವಿಷ್ಣು ಸೇರಿದಂತೆ ಎಲ್ಲಾ ದೇವತೆಗಳನ್ನು ಆಹ್ವಾನಿಸುತ್ತಾನೆ, ಆದರೆ ತನ್ನ ಅಳಿಯನಾದ ಶಿವನನ್ನು ಆಹ್ವಾನಿಸುವುದಿಲ್ಲ. ಶಿವನಿಗೆ ಆಹ್ವಾನವಿಲ್ಲದಿದ್ದರೂ ಸತಿದೇವಿಯು ತನ್ನ ತಂದೆಯ ಮನೆಯಲ್ಲಿ ನಡೆಯುವ ಯಾಗಕ್ಕೆ ಹೋಗಲು ನಿರ್ಧರಿಸುತ್ತಾಳೆ. ಸತಿ ಯಾಗಕ್ಕೆ ಹೋದಾಗ ದಕ್ಷನು ಶಿವನನ್ನು ಅವಮಾನಿಸುತ್ತಾನೆ. ತನ್ನ ಪತಿಯಾದ ಶಿವನಿಗೆ ಆದ ಅವಮಾನವನ್ನು ಸಹಿಸಲಾಗದೆ ಸತಿದೇವಿ ಯಾಗದ ಅಗ್ನಿಕುಂಡಕ್ಕೆ ಹಾರಿ ತನ್ನ ದೇಹವನ್ನು ತ್ಯಾಗ ಮಾಡುತ್ತಾಳೆ. ಈ ಘಟನೆಯಿಂದ ಕೋಪಗೊಂಡ ಶಿವನು ವೀರಭದ್ರನನ್ನು ಸೃಷ್ಟಿಸಿ ದಕ್ಷ ಯಾಗವನ್ನು ನಾಶಪಡಿಸಲು ಆದೇಶಿಸುತ್ತಾನೆ. ವೀರಭದ್ರನು ದಕ್ಷನ ತಲೆಯನ್ನು ಕತ್ತರಿಸಿ ಯಾಗವನ್ನು ಧ್ವಂಸ ಮಾಡುತ್ತಾನೆ. ನಂತರ ಶಿವನು ಸತಿಯ ದೇಹವನ್ನು ಎತ್ತಿಕೊಂಡು ಸಂಹಾರ ತಾಂಡವವನ್ನು ಮಾಡುತ್ತಾ ಲೋಕದಲ್ಲಿ ಸಂಚರಿಸುತ್ತಾನೆ. ಈ ದಕ್ಷ ಯಾಗ ನಡೆದ ಸ್ಥಳವೇ ಕೊಟ್ಟಿಯೂರು ಎಂದು ನಂಬಲಾಗಿದೆ. ಸತಿದೇವಿ ತನ್ನನ್ನು ತಾನು ಅರ್ಪಿಸಿಕೊಂಡ ಸ್ಥಳದಲ್ಲಿ ಇಂದಿಗೂ ಅಮ್ಮಾರಕಲು ತರ ಎಂಬ ಪವಿತ್ರ ಸ್ಥಳವಿದೆ. ಅಲ್ಲಿ ಸತಿಯನ್ನು ಶಕ್ತಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಇಲ್ಲಿನ ಶಿವಲಿಂಗವು ಸ್ವಯಂಭೂ ತಾನೇ ಉದ್ಭವಿಸಿದ್ದು ಎಂದು ನಂಬಲಾಗಿದೆ. ಕೊಟ್ಟಿಯೂರಿನಲ್ಲಿ 2 ದೇವಾಲಯಗಳಿವೆ. ಅಕ್ಕರೆ ಕೊಟ್ಟಿಯೂರು, ಇದು ವಾವಲಿ ನದಿಯ ಪೂರ್ವ ದಂಡೆಯಲ್ಲಿದೆ ಮತ್ತು ದಕ್ಷ ಯಾಗ ನಡೆದ ಮೂಲ ಸ್ಥಳವೆಂದು ನಂಬಲಾಗಿದೆ. ಇದು ತಾತ್ಕಾಲಿಕ ದೇವಾಲಯವಾಗಿದ್ದು ವೈಶಾಖ ಮಹೋತ್ಸವದ ಸಮಯದಲ್ಲಿ ಮಾತ್ರ ತೆರೆದಿರುತ್ತದೆ. ಇಲ್ಲಿ ಯಾಗದ ಸಂಪ್ರದಾಯಗಳಿಗೆ ಅನುಗುಣವಾಗಿ ತಾತ್ಕಾಲಿಕ ಗುಡಿಸಲುಗಳನ್ನು ನಿರ್ಮಿಸಿ ಪೂಜೆಗಳನ್ನು ನಡೆಸಲಾಗುತ್ತದೆ. ಇಕ್ಕರೆ ಕೊಟ್ಟಿಯೂರು, ಇದು ವಾವಲಿ ನದಿಯ ಪಶ್ಚಿಮ ದಂಡೆಯಲ್ಲಿದೆ ಮತ್ತು ಶಾಶ್ವತ ದೇವಾಲಯವಾಗಿದೆ. ಇದು ವರ್ಷಪೂರ್ತಿ ಭಕ್ತಾದಿಗಳಿಗೆ ತೆರೆದಿರುತ್ತದೆ. ವೈಶಾಖ ಮಹೋತ್ಸವದ 27 ದಿನಗಳನ್ನು ಹೊರತುಪಡಿಸಿ ಪರಶುರಾಮರು ಈ ದೇವಾಲಯವನ್ನು ಸ್ಥಾಪಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ವೈಶಾಖ ಮಹೋತ್ಸವದ ಸಮಯದಲ್ಲಿ ರೋಹಿಣಿ ಆರಾಧನಾ ಎಂಬ ವಿಶಿಷ್ಟ ಆಚರಣೆಯನ್ನು ನಡೆಸಲಾಗುತ್ತದೆ. ಇದು ಶಿವನು ಸತಿಯ ಅಗಲಿಕೆಯಿಂದ ದುಃಖಿತನಾಗಿದ್ದಾಗ ವಿಷ್ಣು ಶಿವನನ್ನು ಸಮಾಧಾನಪಡಿಸಿದ ಘಟನೆಯನ್ನು ಸ್ಮರಿಸುತ್ತದೆ. ಸಂಕ್ಷಿಪ್ತವಾಗಿ, ಕೊಟ್ಟಿಯೂರು ದೇವಾಲಯದ ಕಥೆಯು ಸತಿದೇವಿಯ ಆತ್ಮತ್ಯಾಗ, ಶಿವನ ಕೋಪ ಮತ್ತು ದಕ್ಷ ಯಾಗದ ನಾಶದೊಂದಿಗೆ ಬೆಸೆದುಕೊಂಡಿದೆ. ಇದು ಶಿವ ಮತ್ತು ಶಕ್ತಿ ಆರಾಧನೆಗೆ ಒಂದು ಪ್ರಮುಖ ಮತ್ತು ಪವಿತ್ರ ಸ್ಥಳವಾಗಿದೆ.